ನೋಡಿ ಸ್ನೇಹಿತರೆ, ನಾವು ಉಳ್ಕೊಂಡಿದ್ದಂಥ ಹೋಮ್ ಸ್ಟೇ ಏನಿದೆ ಆಯುಷ್ ನೇಚರ್ ವ್ಯೂ ಅಂತೇಳಿ, ಅಲ್ಲಿ ಪಕ್ಕದಲ್ಲೇ ಒಂದು ನಿರ್ವಾಣ ಸ್ವಾಮಿ ಮಠದ ಒಂದು ನೇಚರ್ ಚೆನ್ನಾಗಿದೆ, ಹೋಗಿ ಬನ್ನಿ ಅಂದರು. ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಇದು ಆ ರೋಡಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಇದೆಲ್ಲ ಮಳೆಗಾಲದಲ್ಲಿ ತುಂಬ ಹರಿತಾ ಇರ್ತಕ್ಕಂಥ ಹಳ್ಳ ಆಗಿರುತ್ತೆ. ಈಗ ಮಳೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ನೀರಿದೆ. ನೋಡಿ, ಇಲ್ಲೆಲ್ಲ ಇಲ್ಲಿನ ಹಳ್ಳಿ ಜನ ಮನೆ ಕಟ್ಕೊಂಡಿದ್ದಾರೆ. ಅಡಿಕೆ ತೋಟ, ತೆಂಗಿನ ತೋಟ, ಕಾಫಿ ಎಸ್ಟೇಟು, ಮೆಣಸು, ಈ ಥರ ಒಂದು ಚಿಕ್ಕಮಗಳೂರು ಸಮೃದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶ ಸ್ನೇಹಿತರೆ. ನೋಡಿ, ಇದೆಲ್ಲ ತೋಟದ ಒಂದು ಸಾಲು. ಬನ್ನಿ ಸ್ನೇಹಿತರೆ, ಹಿಂಗೆ ಮೇಲೆ ಹೋಗೋಣ. ನಿರ್ವಾಣ ಸ್ವಾಮಿ ಮಠದ ಆವರಣ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರಿನ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಜೊತೆಗೆ ಪ್ರಕೃತಿ ಸೌರದಿಂದ ಕೂಡಿರ್ತಕ್ಕಂಥ ಈ ಧಾರ್ಮಿಕ ಸ್ಥಳವೇ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠ. ಇದನ್ನು ಕೈಮರ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಸಹ್ಯಾದ್ರಿ ಬೆಟ್ಟಗಳ ತಪ್ಪಲಲ್ಲಿರ್ತಕ್ಕಂಥ ಈ ಮಠ ಬಹಳ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕಂಗೊಳಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಈ ಮಠವನ್ನು 12ನೇ ಶತಮಾನದಲ್ಲಿ ಶ್ರೀ ಗುರು ನಿರ್ವಾಣ ಸ್ವಾಮಿಗಳು ಸ್ಥಾಪಿಸಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಈ ಮಠದೊಳಗೆ ಒಂದು ಗುಹೆ ಮತ್ತು ಗರ್ಭಗುಡಿ ಇದೆ. ಇಲ್ಲಿ ನಿರ್ವಾಣ ಸ್ವಾಮೀಜಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ರಾಗಿ ಗಂಜಿಯನ್ನು ವಿಶೇಷವಾಗಿ ಪ್ರಸಾದವಾಗಿ ನೀಡ್ತಾರೆ. ಇದನ್ನು ತಗೊಳೋದಕ್ಕೇ ಬೇರೆ ಬೇರೆ ಊರುಗಳಿಂದ ಅನೇಕ ಭಕ್ತರು ಬರ್ತಾರೆ ಸ್ನೇಹಿತರೆ. ಈ ಮಠದ ಒಂದು ಆವರಣದಲ್ಲಿ ಪ್ರವಾಸಿಗರಿಗಾಗಿ ಬಂದಂಥ ಪ್ರವಾಸಿಗರಿಗೆ ನಿರ್ವಾಣ ಕುಟೀರ ಅಂತ ಹೇಳಿ ಒಂದು ಹೋಮ್ ಸ್ಟೇನು ಸಹ ಮಾಡಿದ್ದಾರೆ. ನೀವು ಬಂದರೆ ಅಲ್ಲಿದ್ದು ಒಂದು ದಿನ ಈ ಮಠದ ಎಲ್ಲ ಒಂದು ವಿಹಂಗಮ ನೋಟವನ್ನು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಹಾಗೆಯೇ ಇದು ಚಿಕ್ಕಮಗಳೂರು ನಗರದಿಂದ ಬಾಬಾ ಬುಡಯಂಗಿರಿ ಅಥವಾ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ. ಇದನ್ನು ದಾಸರಹಳ್ಳಿ, ಮಾವನಹಳ್ಳಿ ಮಾರ್ಗದಲ್ಲಿ ನಾವು ನೋಡ್ಬೋದು. ಈ ಒಂದು ಪ್ರಸಿದ್ಧ ಪ್ರವಾಸಿ ಪಕ್ಕದಲ್ಲೇ ಒಂದು ಹಿರೇಕೊಳಲೆ ಕೆರೆ ಸಹ ಇದೆ. ಹಾಗೆಯೇ ಹಿಂಭಾಗದಲ್ಲಿ ಮುಳ್ಳಯ್ಯನಗಿರಿ ಶಿಖರಗಳು ಅದ್ಭುತವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಒಮ್ಮೆ ಈ ಒಂದು ಸ್ಥಳಕ್ಕೆ ಬನ್ನಿ, ಈ ಮಠವನ್ನು ಸಂದರ್ಶಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನೋಡ್ತಾ ಹೋಗೋಣ ಹಾಗೆ ಈ ಮಠದ ಆವರಣದಲ್ಲಿ ಏನೆಲ್ಲ ಇದೆ ಮತ್ತು ಈ ಮಠದ ಇತಿಹಾಸ ಏನು, ಜೊತೆಗೆ ಇಲ್ಲಿನ ವಿಶೇಷತೆಗಳನ್ನು ಸಹ ನಾವು ತಿಳ್ಕೊತಾ ಹೋಗೋಣ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಬನ್ನಿ. ಸ್ವಾಮಿ ಮಠ, ಇಲ್ಲಿ ಸ್ವಾಮೀಜಿ ಇದ್ದಾರೆ ಏನೋ ಗೊತ್ತಿಲ್ಲ. ನೋಡೋಣ ಹೇಗಿದೆ ಅಂತಕ್ಕಂಥದ್ದನ್ನ ನೋಡೋಣ. ಸರ್ ನಮಸ್ತೆ. ಇದು ಮಠನಾ ಸರ್? ಇದು ಸ್ವಾಮೀಜಿ ಎಲ್ಲ ಇದ್ದಾರಾ? ಇಲ್ಲ. ಹಾಂ 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 ಸರ್, ಇದು ನಿರ್ವಾಣ ಸ್ವಾಮಿ ಮಠ ಇದು ಭಾಳ ಪುರಾತನ ಕಾಲದ್ದು ಅನಿಸುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರೋವಂಥದ್ದಲ್ವ? ಅಂದರೆ ಆ ಹಳ್ಳಿ ಏನಾದ್ರು ಬರ್ತಾ ಇದೆ ಸರ್? ಹೊಸಳ್ಳಿ. ಇದೆಲ್ಲರೂ ಹಳೇದೇ ಅಲ್ವ ಸರ್? ಇದೆಲ್ಲ 500 ವರ್ಷದ್ದು ಇದು ಬಿಲ್ಡಿಂಗು. ಅದ್ಭುತ ಅದ್ಭುತ.
ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್, ಏನೇನು ವಿಶೇಷ ಅಂತ? ಅದೇ ನಿರ್ವಾಣ ಸ್ವಾಮಿಗಳು ಆ್ಯಕ್ಚುಲಿ ಇದು ಉಳುವಿ ಅಂತೇಳಿ ನಾರ್ತ್ ಕರ್ನಾಟಕ ಆ ಸೈಡಿಂದ ಬಂದವರು ಧರ್ಮ ಪ್ರಚಾರಕ್ಕಾಗಿ. ಆ ಕಡೆಯಿಂದ ಹೊರಟವರು. ಇವರು ಬಸವಣ್ಣವರ ಸಮಕಾಲೀನರು. ಎಲ್ಲ ಅವ್ರದ್ದು ಒಂದು ಧರ್ಮನ ಪ್ರಚಾರ ಮಾಡೋಕ್ಕೋಸ್ಕರ ಲೋಕ ಕಲ್ಯಾಣಕ್ಕೆ ಆ ಕಡೆಯಿಂದ ಸಂಚಾರ ಮಾಡಿ ಎಲ್ಲ ಕಡೆ ಸಂಚಾರ ಮಾಡಿ ಲಾಸ್ಟಿಗೆ ಬಂದು ಈ ಸ್ಥಳದಲ್ಲಿ ನೆಲೆಸಿರೋದವರು. ಸೊ ಇಲ್ಲಿಗೆ ಬರೋ ಮುಂಚೆ ಅವರು ಬೇರೆ ಬೇರೆ ಸ್ಥಳದಲ್ಲೆಲ್ಲ ತಂಗಿ ಬಂದಿರೋಂಥ ಸ್ಥಳಗಳಲ್ಲೂ ಸೇಮ್ ಇದೇ ಹೆಸರಲ್ಲಿ ಮಠ ಇದ್ದಾವೆ. ಕಡೂರ್ ಹತ್ರ ಒಂದಿದೆ ನಿರ್ವಾಣ ಸ್ವಾಮಿ ಮಠ ಅಂತ, ಅಲ್ಲೂ ಪೂಜೆ ನಡೆಯುತ್ತದೆ. ಆಮೇಲೆ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ ಅಲ್ಲೂ ಇದೆ ಉರಿಗದ್ದಿಗೆ ಅಂತ ನಿರ್ವಾಣ ಸ್ವಾಮಿಗಳದು. ಕುಪ್ಪೂರಲ್ಲ, ಚಿಕ್ಕನಾಯಕನಹಳ್ಳಿ ಇಲ್ಲ, ಉರಿಗದ್ದಿಗೆ ಅಂತ. ಆಮೇಲೆ ಇಲ್ಲ, ಅದು ಬೇರೆ ಅದು ಬೇರೆ, ಅದಕ್ಕೆ ಇದಕ್ಕೂ ಇದಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕಲ್ಲೂರು ಅಂತೇಳಿ ಎಷ್ಟೂರ ಹತ್ರ ಅಲ್ಲೊಂದು ಅಲ್ಲೆಲ್ಲ ಸಂಚಾರ ಮಾಡಿ ಲಾಸ್ಟಿಗೆ ಬಂದವರಲ್ಲಿ ನೆಲೆಸಿದ. ಅಂದ್ರೆ ಇಲ್ಲಿ ಅವರು ತಪಸ್ಸಿಗೆ ಕೂತಿರೋದು. ಅದೇ ಅದೇ ಗದ್ಗೆ. ಅಲ್ಲಿರೋದು ಗದ್ಗೆ ಏನೋ ಸರ್ ಅದು. ಹಂಗಾಗಿ ಇಲ್ಲಿ ಕಾಯಿ ಹೊಡಿಯಲ್ಲ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳಿ ನಂಬಿಕೆ. ಸ್ವಾಮಿಗಳಿಗೆ ಯಾರಿಗಾರೇನೋ ಹಣ್ಣು ಕಾಯಿ ಕೊಟ್ಟು ಆಶೀರ್ವಾದ ಮಾಡಿ ವಾಪಸ್ ಕೊಡ್ತಾರೆ. ಆ ಥರ ಅದೇ ರೀತಿ ಆಶೀರ್ವಾದ ಮಾಡಿಕೊಡ್ತೀವಿ. ಆಮೇಲೆ ಅವರು ಅದ್ ಮನೆಗೆ ತಗೊಂಡೋಗಿ ಆ ಕಾಯಿನ ಏನಾದ್ರು ವಿಶೇಷ ಮಾಡಿ ಪ್ರಸಾದ ರೂಪದಲ್ಲಿ ಸೋಮವಾರ ಮಧ್ಯಾಹ್ನ 3:30 ಅಂತಿದ್ದಲ್ಲ, 1:30 ಇಂದ 2:30 ವಿಶೇಷ ಪೂಜೆ. ಸೋಮವಾರ 1:30 ಇಂದ 2:30 ತನಕ. ಸರ್ ಈ ಬಿಲ್ಡಿಂಗ್ ಇದೆಯಲ್ಲ, ಇದನ್ನ ಕಟ್ಟಿದ ಆ ಕಾಲದಲ್ಲೇ ಅಂದ್ರೆ 800 ವರ್ಷದ ಇತಿಹಾಸ ಇದೆ ಇದಕ್ಕೆ. ಇನ್ನೂ ಜಾಸ್ತಿ ದೊಡ್ಡ ಒಂದು ಬಿಲ್ಡಿಂಗ್ ಸರ್ ಇದು, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇದೆಲ್ಲ ನಿರ್ವಾಣ ಸ್ವಾಮಿ ಮಠದ ಒಂದು ಆವರಣ. ಮಲೆನಾಡಿನ ಒಂದು ಪ್ರದೇಶದಲ್ಲಿ ಹಳೆಯ ಒಂದು ಏನಾದರೂ ಒಂದು ನಾವು ನೋಡಬೇಕು ಅನಿಸುತ್ತಾರೆ ಪಳೆಯುಳಿಕೆಗಳು. ನೋಡಿ ಇದೆಲ್ಲ ಮರದ ತೀರು, ತೊಲೆ, ಕಂಬಗಳು, ಮೆಟ್ಟಲ್ಗಳು ನೋಡಿ ಯಾವ ರೀತಿ ಇದೆ. ಸ್ವಲ್ಪ ರಿನೋವೇಷನ್ಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಆಮೇಲೆ. ಆದರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಳೆಯ ಒಂದು ಪಳೆಯುಳಿಕೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಂದರೆ ನೋಡಿ ಡೋರು ಯಾವ ರೀತಿ ಇದೆ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಹೈಟ್ ಇದೆ ಇದು. ಹಾಗೆಯೇ ಇದು ಒಳಗೇನಿದೆ ಗೊತ್ತಿಲ್ಲ, ಇದನ್ನು ಹಾಕಿದ್ದಾರೆ. ಓಕೆ ನೋಡಿ ಕಲ್ಲಿನಿಂದ ಇದು ಬಾಗಿಲು ಥರ ಮಾಡಿದ್ದಾರೆ, ಕಲ್ಲಿ ಇದೆ ನೋಡಿ. ಒಳಗೆಲ್ಲ ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಹಿಂದಕ್ಕೆಲ್ಲ ಇದೆ ಸರ್. ಇದು ತೊಟ್ಟಿ ಮನೆ ಅಂತೀವಲ್ಲ ಆ ಟೈಪಲ್ಲಿದೆ, ಹೌದ್ರಾ? ಓಕೆ. ಅಲ್ಲ ಸ್ವಾಮೀಜಿ ಕೇಳ್ಕೊಂಬಂದು ಕೇಳಿದ್ದೀವಿ ನೋಡಿ. ಬಸವ ನಮ್ಮ ಏನು ರಥೋತ್ಸವಕ್ಕೆ ಉತ್ಸವಕ್ಕೆ ಬಳಸುವಂಥದ್ದು. ಹಾಗೆಯೇ ನೋಡಿ ಇದೆಲ್ಲ ನೋಡಿ, ಎಲ್ಲ ಕಲ್ಲುಗಳು ನೋಡಿ ಯಾವ ರೀತಿ ಇದೆ. ಅದೇ ಒಂದು ಪಳೆಯುಳಿಕೆ ಸ್ನೇಹಿತರೆ. ಮಠ ಅಂದರೆ ನಿಜಕ್ಕೂ ಒಳ್ಳೆ ಒಂದು ವಾತಾವರಣ ಇದೆ. ಎಲ್ಲ 12ನೇ ಶತಮಾನದ ನಿರ್ವಾಣ ಸ್ವಾಮೀಜಿ ಏನಿದ್ರು ಅವರು ಇಲ್ಲಿ ನೆಲೆಸಿದ್ರು, ಇಲ್ಲಿ ತಪಸ್ಸು ಮಾಡಿದ್ರು. ಇದ್ರೂ ನದಿಕ್ಕೆ ಆಗಿನ ಕಾಲದಿಂದಲೂ ಇರ್ತಕ್ಕಂಥ ಒಂದು ಮಠ ಸ್ನೇಹಿತರೆ ಇದು. ಇಷ್ಟು ನೋಡಿದ್ರು ಒಳಗೆ ಹೋಗ್ತಾ 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 ದೊಡ್ಡದೇ ಇದೆ ನೋಡಿ. ಬಹಳ ಒಂದು ಚೆನ್ನಾಗಿದೆ ನೋಡಿ. ಹಿಂದೆನೂ ಏನೋ ಇದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇಲ್ಲಿದೆ, ಅದ್ಭುತ. ಇದು ನಿರ್ವಾಣ ಸ್ವಾಮಿ ಮಠದ ಒಂದು ಕಲ್ಯಾಣಿ, ನೀರನ್ನು ಬಳಸುವಂಥದ್ದು, ಕಲ್ಲಿನಿಂದ ಆವೃತವಾಗಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿದೆ, ಅದ್ಭುತ ಕಲ್ಯಾಣಿ ನೋಡಿ. ಅಲ್ಲಿ ಬಸವನ ಬಾಯಿಂದ ನೀರು ಬರ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಬಿಲ್ಪತ್ರ ಮರಗಳು ಸಾಲು ಸಾಲು, ಪೂಜೆಗೋಸ್ಕರ ಇಲ್ಲಿ ಹೂವು ಪತ್ರೆಗಳನ್ನ ಬೆಳೆದಿದ್ದಾರೆ ನೋಡಿ. ಬಸವನ ಬಾಯಲ್ಲಿ ನೀರು ಬರ್ತಾಯಿದೆ. ಬಸವನ ಒಂದು ಮಂಟಪ ಇದೆ, ಕಲ್ಲಿನ ಒಂದು ಕಲ್ಯಾಣಿ. ಇಲ್ಲ ಸ್ನೇಹಿತರೆ, ಈ ಥರ ಒಂದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ
ಬರ್ತಕ್ಕಂಥ ಒಂದು ಏನಿದೆ ಈ ಒಂದು ಶರಣ ಸಂಸ್ಕೃತಿ ಅಥವಾ ಬಸವಣ್ಣನವರ ಕಾಲದ 12ನೇ ಶತಮಾನದ ವಚನಕಾರರು ಅಥವಾ ಏನು ಜಂಗಮರು ಅಥವಾ ವೀರ ಸನ್ಯಾಸಿಗಳು ಇವರೆಲ್ಲರೂ ಸಹ ನಿಜಕ್ಕೂ ಒಂದು ನಾಡಿಗೆ ಕೊಟ್ಟಂಥ ಒಂದು ಸಂದೇಶಗಳು ಬಹಳ ಅದ್ಭುತವಾಗಿದೆ. ಅವರೆಲ್ಲ ಕಡೆ ಸಂಚಾರ ಮಾಡ್ತಾರೆ. ಕಲ್ಯಾಣ ಪತನ ಆದ ನಂತರ, ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರ ಎಲ್ಲ ಕಡೆ ಶಿವಶರಣರು ಚದುರಿ ಹೋಗ್ತಾರೆ. ಆಗ ಇಲ್ಲಿ ಬಂದು ಈ ಒಂದು ಮಲೆನಾಡಿನ ಚಿಕ್ಕಮಗಳೂರಿನ ಪಕ್ಕದ ಬೆಟ್ಟದ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡಿದಂಥ ಒಂದು ಜಾಗವೇ ನಿರ್ವಾಣ ಸ್ವಾಮಿ ಮಠ ಅಂತ ಹೇಳಿ ಕರೀತಾರೆ. ಅಲ್ಲಿ ಅವರ ಒಂದು ಗದ್ಗೆನೂ ಸಹ ಇದೆ. ಆಗಲೇ ನೀವು ನೋಡಿದ್ರಲ್ಲ, ಗದ್ಗೆನೂ ಸಹ ಇದೆ. ಸುತ್ತಲೂ ಕಾಫಿ ತೋಟ ಇದೆ. ಇಲ್ಲಿ ಒಂದು ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಚೆನ್ನಾಗಿದೆ ಇಲ್ಲೆಲ್ಲ. ಬನ್ನಿ, ಒಮ್ಮೆ ನೀವು ಚಿಕ್ಕಮಂಗ್ಳೂರಿಗೆ ಬಂದಾಗ ಈ ಸ್ಥಳವನ್ನು ಭೇಟಿ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ನೋಡಿ ಸ್ನೇಹಿತರೆ, ಮಠದ ಆವರಣದಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಗೋ ಸಂಪತ್ತು ಏನಿದೆ ನೋಡಿ. ಹಸುಗಳನ್ನು ಸಾಕಿದ್ದಾರೆ. ಹಾಲು ಮೊಸರಿಗೆ ಮತ್ತು ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದ ನೀಡಲಿಕ್ಕೆ ಇದು ಬಹಳ ಮುಖ್ಯ. ಹಾಗಾಗಿ ಈ ಮಲೆನಾಡಿನಲ್ಲಿ ಇದು ಮಲೆನಾಡು ಗಿಡ್ಡಗಳು ಅಂತ ಏನು ಕರಿತೀವಿ, ಆ ಒಂದು ಹಸುಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇದು ಮರದ ಒಂದು ಬಾಕ್ಸ್ ಬಸವಣ್ಣನ ರೂಪದಲ್ಲಿದೆ ಅಲ್ಲೂರ. ಇದರೊಳಗೆ ಸ್ಟೋರೇಜ್ ಮಾಡ್ಬೋದು. ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈ ರೀತಿ ಇದೆ. ಒಳಗೆ ಏನಾದರೂ ಇಟ್ಕೋಬೋದು. ಆಗಿನ ಕಾಲದ ಒಂದು ಬಾಕ್ಸ್ ಇದು. ಚೆನ್ನಾಗಿದೆ. ಓ, ಚೆನ್ನಾಗಿದೆ. ಕಣಜ ಆಗಲ್ಲ ಸರ್, ಅದು ಇದೆಲ್ಲ ತ್ಯಾಗದ ಮರದ್ದು ಕಣಜ. ಹೌದು. ಆಮೇಲೆ ನೋಡಿ, ಇಲ್ಲೆಲ್ಲ ಇದಿದೆ, ಏನು ಇಟ್ಕೊಳೋದಕ್ಕೆ ಇಡಿಗಳು. ಎಷ್ಟು ಚೆನ್ನಾಗಿದೆ ಮರದ್ದು. ಹೌದಾ ನೋಡಿ. ಹೌದು, ಎಲ್ಲ ಹಳೇ ಕಾಲದ ಏನು ಪಾತ್ರೆ, ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳು, ಅಂಡೆ ಅಂತೀವಲ್ಲ, ಇದು ಅಂಡೆ, ಕೊಳಗ, ಇವೆಲ್ಲ ಮಠದ ಒಂದು ಆವರಣ. ಇದು ದೇವಸ್ಥಾನ ಸ್ನೇಹಿತರೆ, ಕಾಣ್ತಾ ಇದೆಯಲ್ಲ, ನಿರ್ವಾಣ ಸ್ವಾಮಿ ಗದ್ದುಗೆ. ಇಲ್ಲಿ ತಪಸ್ಸು ಮಾಡಿದಂಥ ನಿರ್ವಾಣ ಸ್ವಾಮೀಜಿ ತಪಸ್ಸು ಮಾಡಿದಂಥ ಒಂದು ಗದ್ದುಗೆ. ಸ್ನೇಹಿತರೆ, ಇಲ್ಲಿ ದುಂಬಿಗಳು, ಸಾವಿರಾರು ದುಂಬಿಗಳಿದೆ. ಎಷ್ಟು ಇದೆ ಅಂದರೆ ನೋಡಿ, ಸಾವಿರಾರು ದುಂಬಿಗಳು ಎಲ್ಲ ಹಾರಾಡ್ತಾ ಇದೆ. ಅಂದರೆ ಇಲ್ಲಿ ನೇಚರು ಅಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಷ್ಟೊಂದು ನೋಡಿ, ದುಂಬಿಗಳ ಲೋಕ ಇಲ್ಲಿ. ಚೆನ್ನಾಗಿದೆ ನೋಡಿ. ಹಾಂ, ದುಂಬಿ ಎಲ್ಲ ಕೂತಿದೆ, ಆರೋಯ್ತು. ದುಂಬಿಗಳ ಲೋಕನೇ ಒಂದು.